ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕದ ವಿಷಯಗಳ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರುವಂತಹ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಕರ್ನಾಟಕ ಏಕೀಕರಣದ ನಂತರ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ಸರ್ಕಾರಗಳು ತಮ್ಮದೇ ಆದ ಯೋಜನೆಗಳ ಮೂಲಕ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೋಸ್ಕರ ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ, ಅದರ ಜೊತೆಗೆ ಮೂಲಭೂತ ಸೌಕರ್ಯದ ಜಲವಂತ ಸಮಸ್ಯೆಗಳನ್ನು ಕುರಿತು ಈ ಸದನದಲ್ಲಿ ಅತ್ಯಂತ ಸುದೀರ್ಘವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಬೆಳಗಾವಿ ಸುವರ್ಣಸೌಧ ಅತ್ಯುತ್ತಮವಾಗಿ ಬಳಕೆಯಾಗಿದ್ದು ನನ್ನೊಂದು ಅಭಿಪ್ರಾಯ. ಉತ್ತರ ಕರ್ನಾಟಕದ ಪ್ರಮುಖ ಪ್ರದೇಶವಾದ ಕಲ್ಯಾಣ ಕರ್ನಾಟಕ ಬಹಳ ಹಿಂದಿನಿಂದಲೂ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು. ಇದನ್ನು ಮನಗಂಡಂತ ನಮ್ಮ ಕಾಂಗ್ರೆಸ್ ಪಕ್ಷದ UPA ಸರ್ಕಾರ ಈ ಭಾಗದ 5 ಜಿಲ್ಲೆಗಳಿಗೆ 371 ಅಂದ್ರೆ 370 ಜೆ ಕಲಮನ್ನು ಜಾರಿಗೆ ತರುವ ಮೂಲಕ ಈ ಭಾಗದ ಅಭಿವೃದ್ಧಿಗೋಸ್ಕರ ಮುನ್ನಡೆಯನ್ನು ಬರೆಯಲಾಗಿದೆ. ಇದೀಗ ಈ ಭಾಗದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ಇತರ ಜಿಲ್ಲೆಗಳ ಜನಪ್ರತಿನಿಧಿಗಳು ನಮ್ಮನ್ನು ಸಹಿತ ಕಲ್ಯಾಣ ಕರ್ನಾಟಕಕ್ಕೆ ಸೇರಿಸಿ ಅನ್ನುವ ಕೂಗು ಕೇಳಿ ಬರುತ್ತಿರುವುದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜಾಗತಿಕ ವರಮಾನದ ಹಂಚಿಕೆಯಲ್ಲಿ ಸಿದ್ಧಾಂತದ ಪ್ರಕಾರ ನಮ್ಮ ಪಕ್ಷ 2023 ಸಾಲಿನಲ್ಲಿ 5 ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತಂದಿದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇವತ್ತ ಕರ್ನಾಟಕದ ಮಹಾಜನತೆಗೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತರುವ ಮೂಲಕ ಕರ್ನಾಟಕದ ರಾಜ್ಯದಲ್ಲಿರುವಂತಹ ಇವತ್ತ ಬಡವರಿಗಾಗಿ ಅತ್ಯಂತ ಗುಣಮಟ್ಟದ ಯೋಜನೆಗಳನ್ನು ತಂದು ಇವತ್ತ ಪ್ರತಿಯೊಂದು ಮತಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ ಗ್ಯಾರಂಟಿಗಳ ಮೂಲಕ ಅನುದಾನವನ್ನು ಕೊಟ್ಟಂತ ಹೆಮ್ಮೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಸಲ್ತೈತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದ್ರ ಜೊತೆಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಹಾಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಎಲ್ಲ ಯೋಜನೆಗಳನ್ನು ಇವತ್ತು ಜಾರಿಗೆ ತರುವ ಮೂಲಕ ಕೊಟ್ಟ ಮಾತಿನಂತೆ ಇವತ್ತು ನಡೆದುಕೊಳ್ತಾ ಇದೆ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷ ಅನಿಸ್ತೈತಿ. ಸಮಸ್ಯೆ ಇದ್ರೆ ಹೇಳಿ. ಈಗ ಇವತ್ತು ಬಿಜೆಪಿಯ ಮುಖಂಡರು, ಬಿಜೆಪಿಯ ಸದಸ್ಯರು ಈ ಗ್ಯಾರಂಟಿಗಳ ಮೂಲಕ ಇವತ್ತು ಅಭಿವೃದ್ಧಿಗಳಾಗಿಲ್ಲ, ಮನ್ಗೋಲಿ ಅವರೇ ಯಾವುದೇ ಮತಕ್ಷೇತ್ರಗಳ ಅಭಿವೃದ್ಧಿಗಳಾಗಿಲ್ಲ ಅಂತ ಹೇಳಿ ಏನು ಬಿಜೆಪಿ ಸದಸ್ಯರು ಇವತ್ತು ನಮ್ಮ ಸರ್ಕಾರ ಮೇಲೆ ಏನು ಗೂಬೆಸ ಹೇರ್ತಾ ಇದ್ದಾರೆ. ಇವತ್ತ ಪ್ರತಿಯೊಂದು ಮತಕ್ಷೇತ್ರಕ್ಕೆ ವಿಶೇಷವಾದ ಒಂದು ಅನುದಾನವನ್ನು ಕೊಡುವ ಮೂಲಕ ಇವತ್ತು ರಸ್ತೆ ಆಗಿರ್ಬೋದು, ವಸತಿ ನಿಲಯ ಆಗಿರ್ಬೋದು, ಮೂಲಭೂತ ಸೌಕರ್ಯಕ್ಕಾಗಿ ನಮ್ಮ ಸರ್ಕಾರ ಹೆಚ್ಚಿನ ಗಮನವನ್ನು ಕೊಡುವ ಮೂಲಕ ಇವತ್ತು ಅಭಿವೃದ್ಧಿಗೋಸ್ಕರ ಇವತ್ತು ನಮ್ಮ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ಉದಾಹರಣೆಗಾಗಿ ನನ್ನ ಸಿದ್ಗಿ ಮತಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಂತ ಇವತ್ತು ತೋಟಗಾರಿಕೆ ಕಾಲೇಜ್ ಇರ್ಬೋದು, ಇವತ್ತ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಇವತ್ತ ಅನುಕೂಲ ಆಗುವಂತ ಇವತ್ತು ಕಡ್ಡಿ ಸೇತುವೆ ಇರಬಹುದು, ಇವತ್ತು ರಸ್ತೆಗಳಿರ್ಬೋದು, ಮೂಲಭೂತ ಸೌಕರ್ಯಗಳಿಗಾಗಿ ವಿಶೇಷವಾದ ಒಂದು ಅನುದಾನವನ್ನು ಕೊಡುವ ಮೂಲಕ, ವಸತಿ ಯೋಜನೆಗಳ ಒಂದು ಮನೆಗಳನ್ನು ಕೊಡುವ ಮೂಲಕ, ವಸತಿ ನಿಲಯಗಳನ್ನು ಕೊಡುವ ಮೂಲಕ ಇವತ್ತು ಸಿಂದಗಿ ಮತಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಬರೇ ಸಿಂದಗಿ ಮತಕ್ಷೇತ್ರ ಆದ್ಯತೆ ಕೊಟ್ಟಾರ, ಎಲ್ಲ ಅಭಿವೃದ್ಧಿ ಕೆಲಸ ಆಗ್ಯಾವತ್ತು ಅನ್ನೋದನ್ನು ನಾನು ಹೇಳುವುದಿಲ್ಲ. ಅದ್ರ ಜೊತೆಗೆ ಇವತ್ತು ಆಲ್ಮೇಲ ನನ್ನ ಸಿಂದಗಿ ಮತಕ್ಷೇತ್ರದಲ್ಲಿ ಬರುವಂತಹ ಆಲ್ಮೇಲ್ ತಾಲೂಕು ಹೊಸದಾಗಿ ರಚನೆ ಆದಂತ ತಾಲೂಕು. 5 ವರ್ಷಗಳಿಂದ ಹಿಂದೆ ರಚನೆ ಆದಂತಹ ಆಲ್ಮೇಲ್ ತಾಲೂಕಿಗೆ ಇವತ್ತು ಇನ್ನೂವರೆಗೆ ಯಾವುದೇ ಇವತ್ತು ಆಡಳಿತ ಕಚೇರಿಗಳಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೋತೀನಿ, ಆಲ್ಮೇಲ್ ತಾಲೂಕಿಗೆ ಇನ್ನೂ ಹೆಚ್ಚಿನ ಕಚೇರಿಗಳನ್ನು, ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ ಕಚೇರಿ ಇಲ್ಲ, ಮಿನಿ ವಿಧಾನಸೌಧ ಕಟ್ಟಡ ಇಲ್ಲ, ಇವತ್ತ ಎಲ್ಲ ಮೂಲಭೂತ ಸೌಕರ್ಯಗಳಿಗಾಗಿ ವಿಶೇಷವಾದ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕಂತೇಳಿ
ತಮ್ಮ ಮೂಲಕ ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೋತೀನಿ. ಅದ್ರ ಜೊತೆಗೆ ನಮ್ಮ ರಾಜು ಕಾಗೆ ಅವರು ಮತ್ತು ಜೆ.ಟಿ. ಪಾಟೀಲ್ರು ಅಲ್ಲ, ನಿಮ್ಮ ವಿಷಯ ಮತ್ತು ಹಿರಿಯ ಸದಸ್ಯರು ಇವತ್ತ ಬಹಳ ಕಳಕಳಿಯಿಂದ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಮಾತನಾಡಿದ್ರು. ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗದಲ್ಲಿರುವಂತಹ ಬಯಲು ಸೀಮೆ ಇವತ್ತ ಪ್ರಾಧಿಕಾರ, ನಮ್ಮ 72 ಜನ ಶಾಸಕರು ನಾವು ಆ ಪ್ರಾಧಿಕಾರದ ಕೆಳಗೆ ಬರ್ತೀವಿ. ಆದ್ರೆ ಪ್ರತಿ ವರ್ಷ ನಮ್ಗೆ ಅನುದಾನ ಎಷ್ಟು ಸಿಗ್ತೈತೆ ಅಂದ್ರೆ ಕೇವಲ 35 ಲಕ್ಷ ರೂಪಾಯಿ ಸಿಗ್ತೈತಿ. ಇದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಾಗುವುದಿಲ್ಲ. ನಮ್ಮ 72 ಶಾಸಕರಿಗೆ ಒಂದು ವಿಶೇಷವಾದ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಆ ಒಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚಿನ ಒಂದು ಉತ್ತೇಜನ ನೀಡಬೇಕಂತ ಹೇಳಿ ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ. ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ, ತಾಲೂಕಾ ಮಟ್ಟದ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ಲ. ಲಾಸ್ಟ್ ಮಿನಿಟ್. ಅದಕ್ಕೆ ತಮ್ಮ ಮೂಲಕ ಇವತ್ತ ಆರೋಗ್ಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೋತೀನಿ. ಇವತ್ತು ಪಶು ವೈದ್ಯರು ಮತ್ತು ಸರ್ಕಾರಿ ಇವತ್ತು ಸಮುದಾಯ ಕೇಂದ್ರಗಳಲ್ಲಿರುವಂತಹ ವೈದ್ಯರ ಕೊರತೆಯನ್ನು ತಾವು ಸರ್ಕಾರದ ಮೂಲಕ ಇವತ್ತು ಬಗೆಹರಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ದಿನಕರ್ ಶೆಟ್ಟಿ, ಕೇವಲ 2 ನಿಮಿಷ ಲಾಸ್ಟ್ 2 ನಿಮಿಷ. ಓಕೆ. ಅದ್ರ ಜೊತೆಗೆ ಸವಳ ಜೋಳದ ಬಗ್ಗೆ ನಮ್ಮ ಹಿರಿಯ ಸದಸ್ಯರು ಮಾತಾಡಿದ್ರು. ನಮ್ಮ ಭಾಗ ಏನಪ್ಪಾ ಅಂತಂದ್ರೆ ನೀರಾವರಿಗೆ ಒಳಪಟ್ಟಂತ ಭಾಗ. ಇವತ್ತು ನಾವು ನೀರಾವರಿಗೆ ಒಳಪಟ್ಟದಿಂದ ಹೆಚ್ಚಿನ ನಾವು ನೀರಾವರಿ ಸೌಲಭ್ಯವನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಜಮೀನುಗಳು ಇವತ್ತು ಸೌಳ ಆಗಿ ಇವತ್ತು ಪರಿವರ್ತನೆಗೊಂಡವ. ಅದಕ್ಕೂ ಸಹಿತ ವಿಶೇಷವಾದ ಅನುದಾನವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಇವತ್ತು ತಮ್ಮ ಮೂಲಕ ವಿನಂತಿ ಮಾಡಿಕೊಂಡು, ಇವತ್ತು ತೊಗರಿ ಬೆಳೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ತೊಗರಿ ಬೆಳೆ ಇವತ್ತು ಬಹಳ ಹಾನಿ ಆಗಿದ್ರಿಂದ ಇವತ್ತು ರೈತರಿಗೆ ವಿಶೇಷವಾದ ಪ್ಯಾಕೇಜ್ ಘೋಷಣೆ ಮಾಡಿ ಈ ತೊಗರಿ ಪರಿಹಾರವನ್ನು ನೀಡಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು, ಕೊನೆಯದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ನಮ್ಮ ಉತ್ತರ ಕರ್ನಾಟಕದ ಇವತ್ತ ನಮ್ಮ ಶಾಸಕರು ಮತ್ತು ಜನಪ್ರತಿನಿಧಿಗಳು ರೈತರ ಸಭೆ ಕರೆದಿದ್ರು. ಎದಕ್ಕೆ ಕರೆದಿದ್ರು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿಯಾದ ಕೃಷ್ಣಾ ಮಲ್ದಂಡ ಯೋಜನೆಯ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ ರೈತರಿಗೆ ಅತ್ಯಂತ ಸ್ಪಷ್ಟವಾದ ಭರವಸೆಗಳನ್ನು ಏನ್ ಕೊಟ್ಟಾರಪ್ಪ ಅಂತಂದ್ರೆ, ಇವತ್ತು ಜಮೀನು ಕಳೆದುಕೊಂಡಂತ ರೈತರಿಗೆ ಸೂಕ್ತವಾದ ಇವತ್ತ ಬೆಲೆ ನಿಗದಿ ಮಾಡ್ತೀವಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಾರ. ಪುನರ್ವಸತಿ, ಪುನರ್ ನಿರ್ಮಾಣ, ಕಾಲುವೆಗೆ ಮತ್ತು ವಿಶೇಷವಾಗಿ ಆಲಿಮಟ್ಟಿ ಅಣೆಕಟ್ಟನ್ನು 524ಕ್ಕೆ ಏರಿಸುವಂತ ಸ್ಪಷ್ಟವಾದ ಭರವಸೆಯನ್ನು ಕೊಟ್ಟಾರ. ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ರೈತರ ಪರವಾಗಿ ಜನಪ್ರತಿನಿಧಿಗಳ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ